ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಸಂಪ್ರದಾಯದಲ್ಲಿ ತಂತ್ರ ಮಂತ್ರ ವಿಷಯದಲ್ಲಿ ವಿಶೇಷ ಮಹತ್ವವಿದೆ. ಸೃಷ್ಟಿಕರ್ತ ಸ್ವಯಂ ಭಗವಾನ್ ಶಂಕರನೇ ಈ ತಂತ್ರ ಮಂತ್ರವನ್ನು ಕೂಡ ಸೃಷ್ಟಿಸಿದ್ದಾನೆ ಅಂತ ನಂಬಲಾಗಿದೆ. ತ್ರಿದೇವರಲ್ಲಿ ಒಬ್ಬನಾದ ಶಿವನೇ ಈ ತಂತ್ರ ಮಂತ್ರದ ನಿರ್ಮಾತೃ ಅಂತ ಹೇಳ್ತಾರೆ. ಅದನ್ನ ಶಿವನ ಕಪಾಲ ಸ್ವರೂಪ ಅಂತ ಹೇಳ್ತಾರೆ. ಸೃಷ್ಟಿಯಲ್ಲಿ ಪ್ರತಿ ಕಾರ್ಯ ತಾನೇ ಮಾಡಲು ಸಾಧ್ಯವಾಗದೇ ಇದ್ದಾಗ ಮಹಾದೇವ ತನ್ನ ಅವತಾರಗಳನ್ನು ಸೃಷ್ಟಿಸಿದ್ದ. ಹೀಗಾಗಿಯೇ ಶಿವನ ಆಚಾರ ವಿಚಾರಗಳು ಈ ನವನಾಥರ ಮೂಲಕ ಪ್ರಚಾರ ಮಾಡಲಾಯಿತು ಅಂತ ಸಂತರು ಹೇಳ್ತಾರೆ. ಶಿವ ಅನೇಕ ರೂಪಗಳನ್ನ ಧಾರಣೆ ಮಾಡಿ ತಂತ್ರ ಯಂತ್ರ ಮತ್ತು ಮಂತ್ರದ ಬಗ್ಗೆ ಶಿಷ್ಯರಿಗೆ ತಿಳಿಸ್ತಾ ಹೋದ. ಇದರಿಂದ ಮನುಷ್ಯ ಸಹಜರು ಕೂಡ ಸಿದ್ಧಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಂತ ತೋರಿಸಿಕೊಟ್ಟ. ಇದೇ ಕಾರಣಕ್ಕೆ ನಾಥಪಂಥ ಶುರುವಾಯಿತು ಅಂತ ಕೆಲವರು ನಂಬ್ತಾರೆ. ಭಾರತದಲ್ಲಿ ಈ ನವನಾಥರ ಅನೇಕ ಮಠ ಮತ್ತು ಮಂದಿರಗಳಿವೆ. ಅಲ್ಲಿ ನವನಾಥರು ತಪಸ್ಸು ಹಠಯೋಗಗಳನ್ನು ಆಚರಿಸಿದ್ರು. ಅವೇ ಈಗ ಪವಿತ್ರ ಸ್ಥಳಗಳಾಗಿ ಬದಲಾಗಿವೆ. ಸ್ನೇಹಿತರೆ, ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರಾಯುಗ ಅಂತ್ಯವಾಗ್ತಿದ್ದಂತೆ ಶುರುವಾಗಿದ್ದೇ ಕಲಿಯುಗ. ಕಲಿಯುಗ ಶುರುವಾಗಿದ್ದೇ ಆಗಿದ್ದು ಪೃಥ್ವಿಯಲ್ಲಿ ಹಾಹಾಕಾರ ಆರಂಭವಾಯಿತು. ನ್ಯಾಯದ ಬದುಕು ಹೊರಟು ಹೋಯಿತು. ದೇವರ ಮೇಲಿನ ಭಕ್ತಿ ಕಡಿಮೆಯಾಗ್ತಾ ಸಾಗ್ತಿದೆ. ತಂದೆ ತಾಯಿಯನ್ನ ಮನೆಯಿಂದ ಹೊರಹಾಕೋದು, ಅದಕ್ಕಿಂತ ಹೆಚ್ಚಾಗಿ ಅವರ ಮುದಿಕಾಲದಲ್ಲಿ ಖುದ್ದು ತಮ್ಮ ಸೃಷ್ಟಿಗೆ ಕಾರಣರಾದ ಪೋಷಕರನ್ನ ಹೊಡೆಯೋದು ಬಡಿಯೋದು ನಡೆಯಲು ಆರಂಭವಾಯಿತು. ಆಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಕ್ರಮ ಕೈಗೊಳ್ಳಲು ಮುಂದಾದರು. ಅನಾಚಾರಗಳ ಗೂಡಾಗುತ್ತಿರುವ ಮನುಷ್ಯರನ್ನ ಭಕ್ತಿ ಮಾರ್ಗಕ್ಕೆ ಕರೆತರಲು ಏನು ಮಾಡಬೇಕು ಅಂತ ಸಭೆ ಸೇರಿದ್ರು. ಆಗ ಖುದ್ದು ವಿಷ್ಣುವೇ ಈ ನವನಾಥರನ್ನ ಭೂಮಿಗೆ ಕಳುಹಿಸಿದ ಅಂತ ಇವತ್ತಿಗೂ ಭಕ್ತರು ನಂಬ್ತಾರೆ. ಈ ನವನಾಥರು ತ್ರಿದೇವರ ಒಂದೊಂದು ಅಂಶಗಳಿಂದ ಜನಿಸಿ ಭೂಮಿಯಲ್ಲಿ ಭಕ್ತಿ ಮತ್ತು ಯೋಗವನ್ನ ಒಂದು ವ್ಯವಸ್ಥೆಗೆ ತಂದ್ರು ಅಂತ ಹೇಳ್ತಾರೆ. ಈ ನವನಾಥರ ಪೈಕಿ ಮೊದಲಿಗರಾಗಿ ಗುರು ಮತ್ಸ್ಯೇಂದ್ರನಾಥರು ಅವತರಿಸಿದ್ರು. ಇವರ ಬಳಿಕ ಗೋರಖನಾಥರು, ಜಲಂಧರನಾಥರು, ಕನಿಫಾನಾಥರು, ಚರಪಟಿನಾಥರು, ನಾಗನಾಥರು, ಭತೃಹರಿನಾಥರು, ರೇವಣ್ಣನಾಥರು, ಗಹಿನಿನಾಥರು, ಹೀಗೆ 9 ಅಂದ್ರೆ ನವನಾಥರು ಅವತಾರ ತಾಳಿದರು. ಆದರೆ ಇವತ್ತಿನ ವಿಡಿಯೋದಲ್ಲಿ ಪ್ರಥಮ ಗುರು ಹಿರಿಯ ನಾಥರಾದ ಮತ್ಸ್ಯೇಂದ್ರನಾಥರ ಬಗ್ಗೆ, ಅವರ ಜನ್ಮ ರಹಸ್ಯ ಕುರಿತು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರಜಾಪಿತ ದಕ್ಷ ಮಹಾರಾಜ ಅದೊಮ್ಮೆ ಮಹಾಯಜ್ಞವನ್ನ ಆಯೋಜಿಸಿದ್ದ. ಮಹಾಯಜ್ಞ ಅಂದ್ರೆ ಅಂತಿಂತಹ ಯಜ್ಞವಲ್ಲ. ದೇವಾನು ದೇವತೆಗಳು ಈ ಯಜ್ಞದಲ್ಲಿ ಭಾಗಿಯಾಗಿದ್ರು. ತ್ರಿದೇವ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿದಂತೆ ಒಟ್ಟು 33 ಕೋಟಿ ದೇವರುಗಳು ಈ ಮಹಾಯಜ್ಞದಲ್ಲಿ ಭಾಗಿಯಾಗಿದ್ರು. ಇವರಷ್ಟೇ ಅಲ್ಲ, ಅಸುರರು ಕೂಡ ದಕ್ಷ ರಾಜನ ಭಾರಿ ದೊಡ್ಡ ಯಜ್ಞಕ್ಕೆ ಹಾಜರಿದ್ರು. ನವರಾತ್ರಿ ಕಥಾಮೃತದಲ್ಲಿ ನಿಮಗೆ ಈ ಹಿಂದೆಯೇ ಯಜ್ಞದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಆ ವಿಡಿಯೋದಲ್ಲಿ ಕೂಡ ನೀವು ನೋಡಬಹುದು. ಈ ಮಹಾಯಜ್ಞದ ವೇಳೆ ಪಾರ್ವತಿ ತನ್ನ ಮಹಾದೇವನನ್ನು ಕರೆಯದೇ ಇದ್ರೂ ಬಂದಿದ್ದಾಳಂತೆ. ಆಕೆಯನ್ನ ದಕ್ಷ ಮಹಾರಾಜ ಅವಮಾನಿಸಿದ್ದ. ಆ ಕಥೆ ಬೇರೆ. ಆದ್ರೆ ಯಜ್ಞದಲ್ಲಿ ಭಾಗಿಯಾಗಿದ್ದ ಬ್ರಹ್ಮದೇವರು ಪಾರ್ವತಿಯನ್ನ ನುಡಿ ಕಾಮದಿಂದ ಉದ್ರೇಕಗೊಂಡನಂತೆ. ಸುತ್ತ ಅಷ್ಟು ಜನ ನೆರೆದಿದ್ರೂ ನಿಯಂತ್ರಣ ತಪ್ಪಿದ ಬ್ರಹ್ಮದೇವನಿಂದ ವೀರ್ಯ ಪತನವಾಯಿತು. ಕೂಡಲೇ ಎಚ್ಚೆತ್ತ ಬ್ರಹ್ಮದೇವ ವೀರ್ಯವನ್ನ ವರೆಸಿಕೊಂಡ. ಆದ್ರೆ ಇದು ಕಾಲಚಕ್ರ ನುಡಿ. ಖುದ್ದು ಬ್ರಹ್ಮದೇವನಿಂದ ಕೂಡ ಇದನ್ನ ಬದಲಿಸಲು ಸಾಧ್ಯವಿಲ್ಲ. ಹೀಗಾಗಿ ಆಗೋದು ಆಗಿ ಹೋಗಿತ್ತು. ಯಜ್ಞದ ನಂತರ ಯಾಗಕ್ಕೆ ತಂದಿದ್ದ ಹೂವುಗಳು, ಎಲೆಗಳು ಮತ್ತು ಫಲ ಪುಷ್ಪಾದಿಗಳನ್ನ ಯಮುನಾ ನದಿಗೆ ಬಿಡಲಾಗಿತ್ತು. ಈ ವೇಳೆ ಬ್ರಹ್ಮನ ವೀರ್ಯ ಕೂಡ ಇವುಗಳಿಂದ ನದಿಗೆ ಸೇರುವಂತಾಯಿತು. ನದಿಯಲ್ಲಿದ್ದ ಮೀನುಗಳು ಈ ಫಲ ಪುಷ್ಪಗಳನ್ನ ತಿಂದು ಹಾಕಿದವು. ಆಗ ಬ್ರಹ್ಮದೇವನ ವೀರ್ಯ ಅದೊಂದು ಮೀನಿನ ಹೊಟ್ಟೆ ಸೇರಿತ್ತು. ಮೀನಿನ ಗರ್ಭಗಟ್ಟಿ ಹೊಟ್ಟೆಯಲ್ಲಿ ಜೀವ ಬೆಳೆಯತೊಡಗಿತ್ತು. ಇತ್ತ ಕೈಲಾಸದಲ್ಲಿ ಅದೊಂದು ದಿನ ಮಹಾದೇವ ಮತ್ತು ಗೌರಿ ಇಬ್ಬರು ಕುಳಿತಿದ್ರು. ಆಗ ಶಿವನ ಕೊರಳಲ್ಲಿದ್ದ ರುಂಡಗಳ ಮಾಲೆಯ ಕುರಿತು ಕೇಳ್ತಾಳೆ. ಮಹಾಪ್ರಭು, ನಿಮ್ಮ ಕೊರಳಲ್ಲಿ ರುಂಡಮಾಲೆ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನಿಸ್ತಾಳೆ. ಆಗ ಮಹಾದೇವ ಈ ಎಲ್ಲಾ ರುಂಡಗಳು ನಿನ್ನವೇ ಅಂತ ಹೇಳಿದ. ಈ ಮಾತು ಕೇಳಿ ಗೌರಿ ಬೆಚ್ಚಿಬಿದ್ಲು. ಅದು ಹೇಗೆ ಅಂತ ಗೌರಿ ಕೇಳ್ತಾಳೆ. ಆಗ ಶಿವ ಹೇಳಿದ, ಇದು ಗುಪ್ತವಾದ ರಹಸ್ಯ. ಇದನ್ನ ಹೀಗೆ ಎಲ್ಲರೆದುರು ಮಾತನಾಡುವುದು ಸರಿಯಲ್ಲ ಅಂತ ಆಕೆಯನ್ನ ಯಮುನಾ ನದಿಗೆ ಕರೆದುಕೊಂಡು ಬಂದ. ಬಳಿಕ ಒಂದು ಸಣ್ಣ ನಾವೆಯಲ್ಲಿ ಇಬ್ಬರು ನದಿಯಲ್ಲಿ ವಿಹಾರಕ್ಕೆ ಹೊರಟರು. ಆಗ ಶಂಕರ ಆ ಗುಪ್ತ ರಹಸ್ಯ ಹೇಳಲು ಶುರು ಮಾಡಿದ. ಈ ಕಥೆ ಕೇಳುತ್ತಾ ಕೇಳುತ್ತಾ ಗೌರಿ ನಿದ್ದೆಗೆ ಜಾರಿದ್ಲು. ಆದರೆ ಕತೆ ಹೇಳುತ್ತಿದ್ದ ಮಹಾದೇವನಿಗೆ ಮಧ್ಯದಲ್ಲಿ ಹೂ ಹೂ ಎಂಬ ಹೂಂಕಾರ ಕೇಳಿಸ್ತಿತ್ತು. ಗೌರಿನೇ ಹೂ ಅಂತಿದ್ದಾಳೆ ಅಂತ ಶಿವ ಕತೆ ಹೇಳುತ್ತಾ ಹೋದ. ಆದ್ರೆ ಕೆಲ ಹೊತ್ತಿನ ಬಳಿಕ ಶಿವ ಅರ್ಥ ಆಯ್ತಾ ಅಂತ ಕೇಳಿದ. ಆಗ ನಿದ್ದೆಯಿಂದ ಎದ್ದ ಗೌರಿ ಏನು ಅಂದಳು. ನಾನು ಕತೆ ಕೇಳಲಿಲ್ಲ ಸ್ವಾಮಿ, ನನಗೆ ನಿದ್ದೆ ಬಂತು ಎಂದಳು. ಹಾಗಿದ್ರೆ ಹೂ ಅಂತ ಯಾರು ಹೇಳ್ತಿದ್ರು ಅಂತ ಶಿವ ಯೋಚಿಸಿದ. ಆಗ ನದಿಯಿಂದ ಒಂದು ಶಬ್ದ ಬಂತು.
ಹೌದು, ನಾನು ಕೇಳಿಸಿಕೊಂಡೆ ಅಂತ ಧ್ವನಿ ಹೇಳ್ತು. ಶಿವ ಬಗ್ಗಿ ನದಿಯಲ್ಲಿ ನೋಡಿದ್ರೆ ಬರೀ ಮೀನು ಮಾತ್ರ ಕಾಣಿಸ್ತಿದೆ, ಮನುಷ್ಯ ಎಲ್ಲಿ ಅಂತ ಶಿವ ಅತ್ತಿತ್ತ ನೋಡಿದ. ಬಳಿಕ ಮೀನಿನ ಹೊಟ್ಟೆಯಿಂದ ಶಬ್ದ ಬಂದಿದ್ದು ಅರ್ಥವಾಯಿತು. ನಸುನಕ್ಕ ಮಹಾದೇವ, ನಿನಗೆ ಒಳ್ಳೆಯದಾಗಲಿ ಅಂತ ಆ ಗರ್ಭದಲ್ಲಿದ್ದ ಜೀವಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ತೆರಳಿದ. ಸ್ನೇಹಿತರೆ, 9 ತಿಂಗಳು 9 ದಿನಗಳು ಕಳೆದವು. ಆ ದಿನ ಮೀನು ತನ್ನ ಹೊಟ್ಟೆಯಲ್ಲಿದ್ದ ಮೊಟ್ಟೆಯನ್ನ ದಡಕ್ಕೆ ತಂದು ಬಿಟ್ಟು ಹೋಯಿತು. ಮೀನು ತಿನ್ನಲು ಬಂದಿದ್ದ ಪಕ್ಷಿಗಳು ಆ ಮೊಟ್ಟೆಗೆ ಬಾಯಿ ಹಾಕಿದ್ವು. ಬಾಯಿ ಹಾಕ್ತಿದ್ದಂತೆ ಮೊಟ್ಟೆ ಒಡೆದು ಅದರಿಂದ ಮಗು ಹೊರಗೆ ಬಂತು. ಅತ್ಯಂತ ತೇಜಸ್ವಿಯಿಂದ ಹೊಳೆಯುತ್ತಿದ್ದ ಆ ಮಗು ಒಂದೇ ಸಮನೆ ಅಳೋದಕ್ಕೆ ಶುರು ಮಾಡಿತು. ಮಗುವಿನ ಅಳುವಿನ ಶಬ್ದ ಕೇಳಿ ಎಲ್ಲಾ ಪಕ್ಷಿಗಳು ಓಡಿ ಹೋದವು. ಕೆಲ ಹೊತ್ತಿನ ಬಳಿಕ ಅದೇ ಯಮುನಾ ನದಿಯಲ್ಲಿ ಮೀನು ಹಿಡಿಯಲು ಒಬ್ಬ ಮೀನುಗಾರ ಬಂದ. ಮಗುವಿನ ಅಳುವ ಶಬ್ದ ಕೇಳಿ ಆ ಜಾಗಕ್ಕೆ ಓಡೋಡಿ ಬಂದ. ಅರೆ, ಇದೇನಿದು, ಯಾರೋ ಮಗು ಬಿಟ್ಟು ಹೋಗಿದ್ದಾರೆ ಅಂತ ಮಗುವನ್ನ ಎತ್ತಿಕೊಂಡ. ಮಕ್ಕಳಿಲ್ಲದೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದ ನಮಗೆ ಮಹಾದೇವನೇ ಮಗು ಕರುಣಿಸಿದ್ದಾನೆ ಅಂತ ಆ ಮೀನುಗಾರ ಮಗುವನ್ನ ಮನೆಗೆ ತಂದು ಹೆಂಡತಿಗೆ ತೋರಿಸಿದ. ಹೆಂಡತಿ ಕುಣಿದು ಕುಪ್ಪಳಿಸಿದ್ಲು. ಇನ್ನು ಮುಂದೆ ನನಗ್ಯಾರು ಬಂಜೆ ಅಂತ ಕರೆಯೋಲ್ಲ ಅಂತ ಆನಂದ ಭಾಷ್ಪ ಹರಿಸಿದ್ಲು. ಈ ವೇಳೆಗೆ ಮತ್ತೊಂದು ಚಮತ್ಕಾರ ನಡೀತು. ಗರ್ಭವೇ ಧರಿಸದ ಆಕೆಯ ಸ್ತನದಿಂದ ಒಂದೇ ಸಮನೆ ಹಾಲು ಸುರಿಯಲು ಶುರುವಾಯಿತು. ಆಗ ಇದು ನಿಜಕ್ಕೂ ಶಂಕರನ ಪ್ರಸಾದವೇ ಸರಿ ಅಂತ ಪತಿ ಪತ್ನಿಯರಿಬ್ಬರು ದೇವರಿಗೆ ದೀಪ ಹಚ್ಚಿದ್ರು. ಬಳಿಕ ಮಗುವನ್ನ ಎತ್ತಿಕೊಂಡು ಮೀನುಗಾರನ ಹೆಂಡತಿ ಹಾಲುಣಿಸಿದ್ಲು. ಮುಂದೆ ಈ ಮಗುವಿಗೆ ಮಚ್ಚೀಂದ್ರನಾಥ ಅಂತ ಹೆಸರಿಟ್ಟರು. ಮೀನಿನಿಂದ ಜನಿಸಿದ ಕಾರಣವೇ ಅವನಿಗೆ ಮಚ್ಚೀಂದ್ರನಾಥ ಅಂತ ಹೆಸರಿಡಲಾಯಿತು. ಮಗು ಬೆಳೆಯುತ್ತಾ ಹೋಯಿತು. ತಂದೆ ನಿತ್ಯವೂ ಮೀನು ಹಿಡಿಯಲು ಹೋಗ್ತಿದ್ರು. 5 ವರ್ಷದ ಬಾಲಕ ಅದೊಂದು ದಿನ ತಂದೆಗೆ ಎದುರಾದ. ಅಪ್ಪ, ನಾನು ಕೂಡ ನದಿಯಲ್ಲಿ ನಿನ್ನೊಂದಿಗೆ ಮೀನು ಹಿಡಿಯಲು ಬರ್ತೇನೆ ಅಂತ ಹಠ ಹಿಡಿದ. ಆಯ್ತು ನಡಿ ಅಂತ ತಂದೆ ಮಗನನ್ನ ಕರೆದುಕೊಂಡು ಮೀನು ಹಿಡಿಯಲು ಯಮುನಾ ನದಿಗೆ ಬಂದ. ನದಿಗೆ ಬಲೆ ಬೀಸಿ ಒಳ್ಳೊಳ್ಳೆ ಮೀನುಗಳನ್ನ ಹಿಡಿದ್ರು. ಆದ್ರೆ ಆಗ ಮಚ್ಚೇಂದ್ರನಾಥ ನೀರಿನ ಹೊರಗೆ ತಂದ ಮೀನುಗಳನ್ನ ಚಡಪಡಿಸಿ ಸಾಯುವುದನ್ನ ನೋಡಿದ. ಜೀವಿಗಳು ವಿಲವಿಲ ಅಂತ ಒದ್ದಾಡಿ ಸಾಯುವ ಮೀನುಗಳನ್ನ ನೋಡಿ ಮಚ್ಚೇಂದ್ರನಾಥನಿಗೆ ಭಾರಿ ಬೇಸರವಾಯಿತು. ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು 106 ಮೀನುಗಳ ಜೀವವನ್ನೇ ನಾವು ಕೊಂದು ಹಾಕ್ತಿದ್ದೇವಲ್ಲ ಅಂತ ತುಂಬಾ ಬೇಜಾರಾದ. ಬೇಕಾದ್ರೆ ಭಿಕ್ಷೆ ಬೇಡಿ ಬದುಕೋಣ, ಆದರೆ ಹೀಗೆ ಪ್ರಾಣಿಯನ್ನ ಕೊಂದು ತಿನ್ನೋದು ಬೇಡ ಅಂತ 5 ವರ್ಷದ ಬಾಲಕ ಮಚ್ಚೇಂದ್ರನಾಥನಿಗೆ ಅನಿಸಲು ಶುರುವಾಯಿತು. ನಿಧಾನಕ್ಕೆ ಮನಸ್ಸು ಭಕ್ತಿ ಮಾರ್ಗದಲ್ಲಿ ಸಂಚರಿಸಲು ಶುರುವಾಯಿತು. 2ನೇ ದಿನವೂ ಮೀನುಗಾರ ತನ್ನ ಮಗನೊಂದಿಗೆ ಮತ್ತೆ ಯಮುನಾ ನದಿ ತೀರಕ್ಕೆ ಬಂದ. ಮೀನುಗಾರ ಬಲೆ ಬೀಸಿ 106 ಮೀನುಗಳನ್ನ ಹಿಡಿದು ಬುಟ್ಟಿಗೆ ತುಂಬುತ್ತಿದ್ದ. ಆದರೆ ಮಚ್ಚೇಂದ್ರನಾಥ ಇವತ್ತು ನಿರ್ಧರಿಸಿಕೊಂಡೇ ಬಂದಿದ್ದ. ಅಪ್ಪ ಮೀನುಗಳನ್ನ ಬುಟ್ಟಿಗೆ ತುಂಬುತ್ತಿದ್ರೆ ಮಗ ಮಚ್ಚೇಂದ್ರ ಒಂದೊಂದೇ ಮೀನುಗಳನ್ನ ನೀರಿಗೆ ಬಿಡಲು ಶುರು ಮಾಡ್ದ. ಮಗನ ದುರ್ಬುದ್ಧಿ ನೋಡಿ ತಂದೆಗೆ ಸಿಟ್ಟು ಬಂತು. ಏಯ್, ಇದೇನು ಹುಚ್ಚಾಟ, ಇಷ್ಟು ಕಷ್ಟಪಟ್ಟು ಮೀನುಗಳನ್ನ ಹಿಡಿಯುತ್ತಿದ್ದೇವೆ, ನೀನು ನೋಡಿದ್ರೆ ಒಂದೊಂದೇ ಮೀನುಗಳನ್ನ ನದಿಗೆ ವಾಪಸ್ ಬಿಸಾಕ್ತಿದ್ಯಾ, ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಬೈದ. ಅಪ್ಪನ ಸಿಟ್ಟಿನ ಮಾತಿಗೆ ಯಾವ ಎದುರುತ್ತರವೂ ಕೊಡದೆ ಮಗ ಅಲ್ಲಿಂದ ಹೊರಟು ಹೋದ. ಆದರೆ ಆತ ಮನೆಗೆ ವಾಪಸ್ ಹೋಗಲಿಲ್ಲ. ಬದಲಾಗಿ ಜ್ಞಾನ ಮತ್ತು ಭಕ್ತಿ ಮಾರ್ಗದ ಶೋಧಕ್ಕಾಗಿ ಹೊರಟು ಹೋದ. ಅಂದ್ರೆ ಅಲ್ಲಿಂದ ನೇರವಾಗಿ ಉತ್ತರದ ಕಡೆಗೆ ಹೆಜ್ಜೆ ಹಾಕುತ್ತಾ ನಡೆದು ಹೊರಟು ಹೋದ. ಆಗ ಆತ ಹೋಗಿ ತಲುಪಿದ್ದು ಹಿಮಾಲಯ. ಅಲ್ಲಿ ಸಿಕ್ಕ ಅದೊಬ್ಬ ಸನ್ಯಾಸಿ ಈತನಿಗೆ ಧ್ಯಾನ ಮಾಡಲು ಹೇಳಿದ. ಸುಮ್ಮನೆ ಧ್ಯಾನಕ್ಕೆ ಕುಳಿತ ಈ ಹುಡುಗ ಬದ್ರಿನಾಥನನ್ನ ಜಪಿಸಲು ಶುರು ಮಾಡ್ತಾನೆ. ವರ್ಷಗಳೇ ಉರುಳಿ ಹೋದವು. ಮಚ್ಚೇಂದ್ರನಾಥ ಕಣ್ಣು ತೆರೆಯಲಿಲ್ಲ. ಅದೊಂದು ದಿನ ಖುದ್ದು ದೇವರ ದೇವ ಶಂಭೋ ಮಹಾದೇವ ಈತನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದ. ತಪಸ್ಸು ಮಾಡ್ತಿದ್ದ ಮಚ್ಚೇಂದ್ರನಾಥನ ಮುಂದೆ ಬಂದು ನಿಂತ. ಇಲ್ಲೊಂದು ವಿಚಿತ್ರ ಘಟನೆ ನಡೀತು. ಸಹಜವಾಗಿ ಎಲ್ಲರೂ ತಪಸ್ಸಿನ ಬಳಿಕ ಪ್ರಕಟವಾಗೋ ದೇವರಲ್ಲಿ ವರದಾನ ಕೇಳಿದ್ರೆ, ಇಲ್ಲಿ ಶಿವ ಆ ಮಚ್ಚೇಂದ್ರನಾಥನಿಗೆ ಒಂದು ಕೆಲಸವನ್ನ ಹೇಳಿದ. ನೀನು ನಾಥ ಪರಂಪರೆಯನ್ನ ಶುರು ಮಾಡು, ಅದರ ಪ್ರಚಾರ ಮಾಡಬೇಕು, ದುಷ್ಟ ಮಾರ್ಗದಲ್ಲಿ ಹೋಗುತ್ತಿರುವ ಜನರನ್ನ ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳಲಾಯಿತು. ಶಿವನಿಂದ ಆಜ್ಞೆ ಪಡೆದು ಹೊರಟ ಮಚ್ಚೇಂದ್ರನಾಥರು ಸಪ್ತಶೃಂಗಿ ಮಾತೆಯ ಸಾನ್ನಿಧ್ಯಕ್ಕೆ ಬಂದರು. ಅಲ್ಲಿ ಆದಿ ಮಾಯೆಯ ದರ್ಶನವನ್ನ ಪಡೆದುಕೊಂಡ್ರು. ಅಲ್ಲಿಯೇ ಶಾಬರಿ ವಿದ್ಯೆಯನ್ನ ಕಲಿತರು. ಈ ಸಪ್ತಶೃಂಗಿಯ ಬಗ್ಗೆ ಹೇಳೋದಾದ್ರೆ, ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಕಲ್ವಾನ್ ತಾಲೂಕಿನ ನಂದೂರಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಇದು ಮತ್ಸ್ಯೇಂದ್ರನಾಥರು ಹಿಮಾಲಯದ ಬಳಿಕ ಭರತ ಖಂಡಕ್ಕೆ ಬಂದು ಮೊದಲ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಇಲ್ಲಿಂದ ಶುರುವಾಯಿತು ನಾಥ ಪಂಥದ ಚೈತ್ರ ಯಾತ್ರೆ. ಸ್ನೇಹಿತರೆ, ಈ ಮತ್ಸ್ಯೇಂದ್ರನಾಥರ ಬಗ್ಗೆ ಇತಿಹಾಸದಲ್ಲಿ ಅಷ್ಟೇನು ಉಲ್ಲೇಖಗಳಿಲ್ಲ. ಆದರೆ ಇವರ ಕಥೆಗಳು ಮಾತ್ರ ಜನಜನಿತವಾಗಿವೆ. ಇವರ ಬಗ್ಗೆ ಅನೇಕ ಉಲ್ಲೇಖಗಳು ಸಿಗ್ತವೆ. ಅಲ್ಲದೆ ಇವರ ಜನ್ಮದ ಬಗ್ಗೆ ಹಲವು ವಾದಗಳಿವೆ, ಕಥೆಗಳಿವೆ. ಸದ್ಯ ಅವರ ಹುಟ್ಟಿನ ಬಗ್ಗೆ ಇರುವ ಜನಪ್ರಿಯ ಕಥೆಯನ್ನ ನಾನು ನಿಮಗೆ ಹೇಳಿದ್ದೇನೆ. ಕೆಲವರು ಮತ್ಸ್ಯೇಂದ್ರನಾಥರು 8ನೇ ಶತಮಾನದಲ್ಲಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು 13 ಅಥವಾ 14ನೇ ಶತಮಾನದಲ್ಲಿದ್ರು ಅಂತ ಹೇಳ್ತಾರೆ.
ಆದರೆ ಯಾವುದಕ್ಕೂ ಖಚಿತ ದಾಖಲೆಗಳು ಇಲ್ಲ. ಇದಿಷ್ಟೇ ಅಲ್ಲದೆ ಬೌದ್ಧ ಪರಂಪರೆಯಲ್ಲೂ ಈ ಮಚ್ಚೇಂದ್ರನಾಥರು ಮತ್ತು ಗೋರಖನಾಥರ ಬಗ್ಗೆ ಉಲ್ಲೇಖ ಮತ್ತು ಕಥೆಗಳು ಸಿಗ್ತವೆ. ಈ ನಾಥಪಂಥದಲ್ಲಿ ಒಟ್ಟು 84 ಪ್ರಕಾರ ಅಥವಾ ಸಿದ್ಧಿಗಳಿವೆ. ಅವುಗಳು ಜೈನ ಧರ್ಮದ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಗೊಂಡಿವೆ. ಸ್ನೇಹಿತರೆ, ಈ ಭಾರತದಲ್ಲಿ ಅನೇಕ ಧರ್ಮ ಮತ್ತು ಜಾತಿ ಪಂಥಗಳ ಉಗಮವಾಗಿವೆ. ಆದರೆ ಎಲ್ಲ ಧರ್ಮಗಳ ಗುರಿ ಒಂದೇ ಆಗಿದೆ, ಅದು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುವುದು, ಜನರಲ್ಲಿ ಸಾತ್ವಿಕತೆಯನ್ನು ತುಂಬುವುದು, ಮನುಕುಲಕ್ಕೆ ಒಳಿತನ ಮಾಡುವುದು. ಇದಿಷ್ಟು ನಾಥ ಪಂಥದ ಗುರು ಮತ್ಸ್ಯೇಂದ್ರನಾಥರ ಕುರಿತು ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.